ಚಾಮರಾಜನಗರದಲ್ಲಿ ಗಮನ ಸೆಳೆದ ಜಿಲ್ಲಾ ಪೊಲೀಸ್ 5 ಕಿಲೋಮೀಟರ್ ಮ್ಯಾರಥಾನ್ ಓಟ. ಪೊಲೀಸ್ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿ ಮಾಡುವುದು ಇದರ ಉದ್ದೇಶ. ಎಸ್ಪಿ ಮುತ್ತುರಾಜು, ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒರಿಂದ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಚಾಲನೆ. ಬಾಲಕರ ವಿಭಾಗದಲ್ಲಿ ಪಿ ಮಣಿಕಂಠ, ಬಾಲಕಿಯರ ವಿಭಾಗದಲ್ಲಿ ಡಿಆರ್ ಪ್ರೀತಿ ಪ್ರಥಮ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಕರ್ನಾಟಕ ಪೊಲೀಸ್ ರನ್ ಅಭಿಯಾನದಡಿ ಸೈಬರ್ ಅಪರಾಧಗಳ ಕುರಿತು ಅರಿವು ಮೂಡಿಸುವ ಸಂಬಂಧ ಆಯೋಜಿಸಿದ್ದ 5 ಕಿಲೋಮೀಟರ್ ಮ್ಯಾರಥಾನ್ ಓಟ ಗಮನ ಸೆಳೆಯಿತು. ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಿಂದ ಚಾಲನೆಗೊಂಡ ಓಟವು ಜೋಡಿ ರಸ್ತೆ, ಭುವನೇಶ್ವರಿ ವೃತ್ತ, ಡಿವಿಷನ್ ರಸ್ತೆ, ಸಂತೆಮರಳಿ ವೃತ್ತ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಿಂದ ವಾಪಸ್ ಪೊಲೀಸ್ ಕವಾಯತು ಮೈದಾನದಲ್ಲಿ ಮುಕ್ತಾಯವಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೊನಾರತ್ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಿ ಶುಭ ಕೋರಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜು ಮಾತನಾಡಿ, ಕರ್ನಾಟಕ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ವತಿಯಿಂದ ಕರ್ನಾಟಕ ಪೊಲೀಸ್ ರನ್ 2026ರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಪೊಲೀಸ್ ರನ್ ಸಾರ್ವಜನಿಕರು ಪೊಲೀಸರೊಂದಿಗೆ ಓಟ ಆಯೋಜಿಸಲಾಗಿದೆ. ಇದರ ಉದ್ದೇಶ ಹೆಚ್ಚು ಇಲಾಖೆನ ಜನಸ್ನೇಹಿ ಮಾಡುವ ಉದ್ದೇಶದ ಜೊತೆಗೆ ಎಲ್ಲರೂ ಸದೃಢರಾಗಿರಬೇಕು. ಸದೃಢವಾದ ಆರೋಗ್ಯ ದೇಹ ಹೊಂದಿದ್ದರೆ ಒಂದು ಸದೃಢವಾದ ಸ್ವಾಸ್ಥ್ಯವಾದ ಸಮಾಜ ಕಟ್ಟಲು ಸಾಧ್ಯ ಎಂದರು. ಚಾಮುಲ್ ವ್ಯವಸ್ಥಾಪಕ ನಿರ್ದೇಶಕ ರಾಜ್ಕುಮಾರ್, ಎಎಸ್ಪಿ ಶಶಿಧರ್, ಡಿವೈಎಸ್ಪಿಗಳಾದ ಸ್ನೇಹರಾಜು, ಡಿಆರ್ ಸೋಮಣ್ಣ, ಅಧಿಕಾರಿಗಳು, ಸಿಬ್ಬಂದಿ, ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಆಯೋಜಿಸಿದರೆ ಕಳಬಾರಿಯಾಗಿತ್ತು. ಆ ಬಾರಿಗಿಂತ ಅತ್ಯಂತ ಯಶಸ್ವಿಯಾಗಿ ಅರಿವನ್ನು ಮೂಡಿಸಬೇಕು, ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೋಗಿ ಮೇಲೆ ದಯಮಾಡಿ ಹೋಗ್ಬೇಕು. ಗನ್ ಶೂಟ್ ಆದ್ಮೇಲೆ ನೀನೇ ಗೆದ್ಬಿಡಿ ಹೇಳ್ತೀನಿ. ಐದು ಕಿಲೋಮೀಟರ್ ಓಟದ ಮ್ಯಾರಥಾನ್ ಸ್ಪರ್ಧೆಗೆ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ವತಿಯಿಂದ ಹಾಗೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗನ್ ಶೂಟ್ ಮಾಡುವುದರ ಮುಖಾಂತರ ಮತ್ತು ಹಸಿರು ನಿಶಾನೆಯನ್ನ ತೋರುವುದರ ಮುಖಾಂತರ 5 ಕಿಲೋಮೀಟರ್ ಓಟಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಸ್ವಲ್ಪ ನಿಧಾನವಾಗಿ ನಮ್ಮ ವೆಹಿಕಲ್ ಮುಂದೆ ಇದೆ, ನಿಧಾನ ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಪೊಲೀಸ್ ಇಲಾಖೆಯಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಅಂತ 2026 ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಒಂದು ಪೊಲೀಸ್ ರನ್, ಪೊಲೀಸರೊಂದಿಗೆ ಓಟ ಅಂತೇಳಿ, ಸಾರ್ವಜನಿಕರು ಪೊಲೀಸರೊಂದಿಗೆ ಓಟ,
ಈ ಉದ್ದೇಶ ಏನಂದ್ರೆ ಹೆಚ್ಚು ಹೆಚ್ಚು ಇಲಾಖೆನ ಜನಸ್ನೇಹಿ ಮಾಡಬೇಕು ಅನ್ನೋ ಉದ್ದೇಶದ ಜೊತೆಗೆ ಎಲ್ಲರೂ ಫಿಟ್ನೆಸ್ ಇರಬೇಕು, ಎಲ್ಲರಿಗೂ ಸದೃಢವಾದ ಆರೋಗ್ಯ ಮತ್ತೆ ದೇಹ ಹೊಂದಿರಬೇಕು. ಸದೃಢವಾದ ಆರೋಗ್ಯ ಮತ್ತೆ ಸದೃಢವಾದ ದೇಹ ಇದ್ರೆ ಒಂದು ಸದೃಢವಾದ ಮತ್ತೆ ಸ್ವಾಸ್ಥ್ಯವಾದ ಸಮಾಜನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಉದ್ದೇಶ ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಇನ್ನೊಂದು ಉದ್ದೇಶ ಇರೋದು. ಇತ್ತೀಚೆಗೆ ಯುವ ಜನತೆ ಡ್ರಗ್ಸ್ ಕಡೆಗೆ, ಮಾದಕ ವಸ್ತುಗಳ ಕಡೆಗೆ ಹೆಚ್ಚು ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ. ಅಲ್ಲದೆ ಬೇರೆ ವ್ಯಸನಿಗಳ ಒಂದು ಒತ್ತಾಸೆ ಮತ್ತೆ ಅದ್ರ ಬಗ್ಗೆ ಅವರಿಗೆ ಒಂದು ಜ್ಞಾನ ಇಲ್ಲದಿರೋದ್ರಿಂದ ಹೆಚ್ಚು ಹೆಚ್ಚು ಮಾದಕ ವಸ್ತುಗಳಿಗೆ ಬಲಿಯಾಗುವ ಸಂಭವ ಜಾಸ್ತಿ ಆಗ್ತಾ ಇದೆ. ಅದನ್ನ ಕಡಿಮೆ ಮಾಡಬೇಕು. ಇಡೀ ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು, ಮಾದಕ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ಉದ್ದೇಶ, ಎರಡನೇ ಉದ್ದೇಶ ಇದೆ. ಹಾಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಸೈಬರ್ ಕ್ರೈಮ್ ಹಿಂದೆ ಒಂದು ಕ್ರೈಮ್ ನಡೀತಾ ಇತ್ತು, ಟ್ರೆಡಿಷನಲ್ ಕ್ರೈಮ್ ಇರ್ತಾ ಇತ್ತು. ಕಳ್ಳರು ರಾತ್ರಿ ಬರ್ತಾ ಇದ್ರು, ಏನಾದರೂ ಕಳ್ತನ ಮಾಡಲಿಕ್ಕೆ, ಬಾಗಿಲು ಡೋರ್ ಓಪನ್ ಮಾಡಲಿಕ್ಕೆ ಏನಾದರೂ ವಸ್ತುಗಳು ತರ್ತಾ ಇದ್ರು, ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ರು, ಕಳ್ತನ ಮಾಡ್ತಾ ಇದ್ರು. ನಂತರ ಕಳ್ಳರು ಸಿಗ್ತಾ ಇದ್ರು, ಮತ್ತೆ ಎಲ್ಲೋ ಒಂದ್ ಕಡೆ ವಸ್ತುಗಳನ್ನ, ಚಿನ್ನ ಮತ್ತೆ ಆಭರಣಗಳು ಕೊಡ್ತಾ ಇದ್ರು, ಅವರು ಕೂಡ ಸಿಗ್ತಾ ಇದ್ರು. ಆದ್ರೆ ಈಗ ಸೈಬರ್ ಕ್ರೈಮ್, ಕಳ್ಳನು ಕಾಣಿಸಲ್ಲ, ಕದ್ದನು ಕಳ್ತನ ಮಾಡಲ್ಲ, ನಿಮ್ಮ ಏನಿದೆ ದುಡ್ಡು, ನಿಮ್ಮ ಸಂಪತ್ತು ಏನಿದೆ ಕಳ್ಳ ತಗೊಂಡೋಗಲ್ಲ, ನೀವೇ ಕಳ್ಳನಿಗೆ ದಾರಿ ಎರೆದು ಕೊಟ್ಬಿಡ್ತಾ ಇದ್ದೀರಾ. ಎಲ್ಲಿಂದ? ನಿಮ್ಮ ಕೈಯಿಂದ ದಾರಿ ಎರೆದು ಕೊಡ್ತಾ ಇದ್ದೀರಾ. ನಿಮ್ಮ ಕೈಲಿ ಮೊಬೈಲ್ ಇರುತ್ತೆ, ಅವನೇನೋ ಒಂದು ಲಿಂಕ್ ಕಳಿಸ್ತಾನೆ, ಯಾವುದೋ OTP ಕೇಳ್ತಾನೆ, ನೀವೇನ್ ಮಾಡ್ತೀರಾ? ನಿಮ್ಮ ಕೈಯಿಂದ ಮೊಬೈಲ್ ಇದೆ, ಅದ್ರ ಬಗ್ಗೆ ಜ್ಞಾನ ಇಲ್ಲ, ದುರಾಸೆನೂ ಇರ್ಬೋದು, ಮತ್ತೆ ಜ್ಞಾನ ಇಲ್ಲದೇನೂ ಇರ್ಬೋದು. ನೀವೇನ್ ಮಾಡ್ತೀರಾ? ನಿಮ್ಮ ಕೈಯಾರ ನೀವೇ ನಿಮ್ಮ ಸಂಪತ್ತು, ನಿಮ್ಮ ಹಣ ಎಲ್ಲನೂ ದಾರಿ ಎರೆದು ಕೊಡ್ತೀರಾ. ಸರ್ವರ್ ಎಲ್ಲೋ ಯಾವುದೋ ಬೇರೆ ದೇಶದಲ್ಲಿ ಇರುತ್ತೆ, ಕಳ್ಳನು ಯಾವುದೋ ರಾಜ್ಯದಲ್ಲೋ ದೇಶದಲ್ಲೋ ಇರ್ತಾನೆ, ನಿಮ್ ದುಡ್ಡು ವಾಪಸ್ಸೇ ಬರಲ್ಲ. ಆ ರೀತಿಯಂತ ಒಂದು ಸೈಬರ್ ಕ್ರೈಮ್ ನಡೀತಾ ಇದೆ. ಅದಕ್ಕೋಸ್ಕರ ನಿಮ್ಮ ಕೈಲಿ ಏನು ಮೊಬೈಲ್ ಇದೆ, ಅದರಿಂದ ಸೈಬರ್ ಕ್ರೈಮ್ ನಿಮ್ಮಿಂದನೇ ದಾರಿ ಎರೆದು ಕೊಡ್ತಾ ಇದ್ದೀರಾ ಕಳ್ಳನಿಗೆ. ಅದಕ್ಕೋಸ್ಕರ ಹುಷಾರಾಗಿರ್ಬೇಕು ಅನ್ನೋ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ಲಿಕ್ಕೋಸ್ಕರ ಇದು ಒಂದು ಕಾರ್ಯಕ್ರಮ ಇದು ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಈ ಕಾರ್ಯಕ್ರಮದ ಒಂದು ಧ್ಯೇಯ ವಾಕ್ಯ ಇದೆ. ಕಾರಣ ಏನಂದ್ರೆ, ಹೆಚ್ಚು ಹೆಚ್ಚು ಪೊಲೀಸರನ್ನ ಜನಸ್ನೇಹಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಹಿಂದೆ ಪೊಲೀಸ್ ಸ್ಟೇಷನ್ ಅಂದ್ರೆ ದೂರ ಇರ್ತಾ ಇದ್ರು. ಬರೀ ಕ್ರೈಮ್ಗೆ ಮಾತ್ರ ಪೊಲೀಸ್ ಅಲ್ಲ, ಬೇರೆ ಎಲ್ಲ ನಿಮ್ಮ ಸಹಾಯಕ್ಕೆ ಯಾವಾಗಲೂ ನಮ್ಮ ಕರ್ನಾಟಕ ಪೊಲೀಸು, ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲಾ ಪೊಲೀಸರು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳೋ ಒಂದೇ ಒಂದು ಉದ್ದೇಶದಿಂದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಹೇಳಿ ಒಂದು ಧ್ಯೇಯ ವಾಕ್ಯ ಇದೆ ಇದು. ಅದರಿಂದ ಈ ಓಟದ ಮುಖಾಂತರ ನಾವು ಏನನ್ನ ಸಂದೇಶವನ್ನು ಕೊಡಬೇಕು ಅಂದ್ರೆ, ಒಂದು ಕರ್ನಾಟಕ ವ್ಯಸನ ಮುಕ್ತ ಕರ್ನಾಟಕ ಆಗಬೇಕು, ಅದೊಂದು ಕೊಡಬೇಕು. ಯುವ ಜನತೆ ಹೆಚ್ಚು ಹೆಚ್ಚು ಒಂದು ಅವೇರ್ನೆಸ್ ಅನ್ನು ಇಟ್ಕೋಬೇಕು, ತಮ್ಮ ಸುತ್ತಮುತ್ತ ಎಲ್ಲರಿಗೂ ಹೇಳಬೇಕಾಗತ್ತೆ. ಮತ್ತೆ ಒಂದು ಸದೃಢವಾದ ಫಿಟ್ನೆಸ್ ಫಾರ್ ಆಲ್, ಅಂದ್ರೆ ತಾವೆಲ್ಲರೂ ಸದೃಢವಾದ ದೇಹ ಹೊಂದಿರಬೇಕು. ಸದೃಢವಾದ ದೇಹ ಇದ್ರೆ ಸದೃಢವಾದ ಮನಸ್ಸು ಇರುತ್ತೆ, ಸದೃಢವಾದ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈ ಓಟವನ್ನ ಏರ್ಪಡಿಸಲಾಗಿದೆ. ತಾವೆಲ್ಲರೂ ಓಟದಲ್ಲಿ, ಇದೇನು ಸ್ಪೋರ್ಟ್ಸ್ ಅಲ್ಲ, ಇದೊಂದು ಜಸ್ಟ್ ಒಂದು ಅವೇರ್ನೆಸ್ ಕಾರ್ಯಕ್ರಮ. ಇದರಲ್ಲಿ ಗೆಲುವು ಸೋಲು ಅನ್ನೋದಿರಲ್ಲ. ತಮ್ಮೆಲ್ಲ ಎನ್ಕರೇಜ್ ಮಾಡ್ಲಿಕ್ಕೋಸ್ಕರ, ತಮ್ಮೆಲ್ಲ ಹೆಚ್ಚು ಹೆಚ್ಚು ಒಂದು ಪಾರ್ಟಿಸಿಪೇಟ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಏನು ಬೈಸಿಕಲ್ ಇರ್ಬೋದು, ಕ್ಯಾಶ್ ಪ್ರೈಸ್ ಇರ್ಬೋದು ಇಟ್ಟಿದ್ದೀವಿ ಅಷ್ಟೇ, ಎನ್ಕರೇಜ್ ಮಾಡ್ಲಿಕ್ಕೋಸ್ಕರ. ಅದನ್ನು ವರದಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಎಲ್ಲರೂ ಗೆದ್ದ ರೀತಿ ನೀವೆಲ್ಲ ಗೆದ್ದಿರ್ತೀರಾ. ಯಾಕೆಂದ್ರೆ ನಮ್ಮ ಜೊತೆಗೆ ಈಗ ನಾವು ಇಲ್ಲೊಂದು ಧ್ಯೇಯ ಹಾಕಿದ್ವಿ, ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಹಾಕಿದ್ವಿ, ಸೈಬರ್ ಸೇಫ್ ಟುಮಾರೋ ಹಾಕಿದ್ವಿ, ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಹಾಕಿದ್ವಿ. ಇದೆಲ್ಲ ಬಗ್ಗೆ ನೀವು ಒಂದು ಅವೇರ್ನೆಸ್ ಇಟ್ಕೊಳ್ತಾ ಇದ್ದೀರಾ, ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದೀರಾ ಅಂತ ಒಂದು ಹೆಮ್ಮೆ ಇದೆ, ಸಂತೋಷ ಇದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಹಳ ಖುಷಿ ಆಯ್ತು. ಚಾಮರಾಜನಗರದಂತ ಒಂದು ಸಣ್ಣ ಒಂದು ಸಿಟಿನಲ್ಲೂ ಕೂಡ ಇಷ್ಟೊಂದು ಜನ ನಮ್ಮ ಒಂದು ಮನವಿಗೆ, ನಮ್ಮ ಒಂದು ಕರೆಗೆ ಹೋಗೊಟ್ಟು ತಾವೆಲ್ಲ ಬಂದಿದ್ದೀರಾ. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಚೆನ್ನಾಗೆಲ್ಲ ಪಾರ್ಟಿಸಿಪೇಟ್
ಆದ್ರೂ ಎಲ್ಲ ಇಷ್ಟಕ್ಕೊಂದು ಮ್ಯಾರಥಾನ್ ಮಾಡಿದ್ರು ಇಷ್ಟಕ್ಕೊಂದು ನಾವು ನೋಡಿದ್ರೆ ಎಷ್ಟು ನಿಮಗೆಲ್ಲ ಉತ್ಸಾಹ ಇದೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನಿದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಏನು ಡ್ರಗ್ಸ್ನ ನಿರೋಧ ಹಾಗೂ ನಾವು ಕ್ರೈಮ್ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ನಮ್ಮ ಯುವಜನತೆಗೆ ಒಂದು ಸಂದೇಶವನ್ನು ನೀಡಲು ನಾವು ಇಷ್ಟು ಜನಕ್ಕೆ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು ಹಾಗೂ ಕೆಲವರೆಲ್ಲ ಪೋಷಕರು ಬಂದಿದ್ದೀರಾ. ಈ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಹೇಳ್ತೀನಿ. ಅವೇರ್ನೆಸ್ಗಿಂತಲೂ ಇದರಿಂದ ನಮ್ಮ ಏನು ಮುಂದೆ ಉದ್ಭವಿಸಬಹುದಾದ ತೊಂದರೆಗಳ ಬಗ್ಗೆಯೂ ನಾವು ಸ್ವಲ್ಪ ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈಗ ಬಂದಿರುವಂಥ ಮಕ್ಕಳೆಲ್ಲರಿಗೂ ಹೇಗೆ ಅಂತ ಹೇಳಿದರೆ ಫಿಟ್ನೆಸ್ ಬಗ್ಗೆಯೂ ತುಂಬ ಅವೇರ್ನೆಸ್ ಇದೆ. ಮತ್ತು ಸಾಕಷ್ಟು ಇವಾಗ ನಾವು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಏನು ಕೊಟ್ಟಿದ್ದೀವಲ್ಲ ಅವರೆಲ್ಲ ರೂರಲ್ ಪಾರ್ಟಿಸಿಂದಲೇ ಬಂದಿದ್ದಾರೆ. ಸಿಟಿಯಿಂದಲೇ ಈ ರೀತಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಯಾವಾಗಲೂ ಸಂಜೆಯಲ್ಲಿ ಎಲ್ಲರೂ ರೆಸ್ಟ್ ಮಾಡ್ತಾ ಇರ್ತೀರಾ. ಇವತ್ತು ಒಂದು ರನ್ನಿಂಗ್ ಕೂಡ ಆಯಿತು ಮತ್ತು ಸ್ಪೋರ್ಟ್ಸ್ ಬಗ್ಗೆ ನಮಗೆ ಕೂಡ ಅವೇರ್ನೆಸ್ ಮತ್ತು ನಮಗೆ ಎಲ್ಲರಿಗೆ ಸ್ವಲ್ಪ ಅವೇರ್ನೆಸ್ ಇಲ್ಲಿಂದ ಆಗಿರ್ಬೋದು. ಇದೇ ರೀತಿ ಮುಂದಿನ ಟೈಮಲ್ಲಿ ಕೂಡ ಡೈಲಿ ನಾವು ಒಂದು ಯಾವುದೋ ಒಂದು ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಡೆಫಿನೆಟ್ಲಿ ಫಿಸಿಕಲ್ ಸ್ಟ್ರೆಂತ್ ಮತ್ತು ಮೆಂಟಲ್ ಸ್ಟ್ರೆಂತ್ ನಮಗೆ ಸಿಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.